size 14.1. 21st question. ಏನ್ ಕೊಟ್ಟಿದ್ದಾರೆ ನೋಡ್ರಿ. A lot consists of 144 ball pens. Okay. So total ಎಷ್ಟು ಬಾಲ್ ಪೆನ್ ಇದಾವೆ? Total ಬಾಲ್ ಪೆನ್ ಬಂದ್ಬಿಟ್ಟು 144 ಬಾಲ್ ಪೆನ್ ಇದಾವೆ. Of which 20 are defective. ಅದರಲ್ಲಿ ಡಿಫೆಕ್ಟಿವ್ ಪೆನ್ ಬಂದ್ಬಿಟ್ಟು ಎಷ್ಟು ಇದಾವಂತೆ? 20 ಇದೆ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನೀವು ನೋಡಿದ್ರೆ 144 ಅಲ್ಲಿ 20 ಡಿಫೆಕ್ಟಿವ್ ಇದಾವ ಅಂದ್ರೆ ಗುಡ್ ಪೆನ್ಸ್ ಎಷ್ಟಿದ್ದಂಗೆ? ಗುಡ್ ಪೆನ್ ಬಂದ್ಬಿಟ್ಟು ಓಕೆ ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ? 124. ಸೊ 144 ಅಲ್ಲಿ 20 ಡಿಫೆಕ್ಟಿವ್ ಇದಾವೆ ಅಂದ್ರೆ ನೋಡ್ತಿದ್ರೆ ಗುಡ್ ಇದಾವೆ ಅಂತಾನೆ ಅರ್ಥ. 124 ಗುಡ್ ಪೆನ್ ಇದಾವೆ. ಈಗ ಅವ್ರು ಏನ್ ಕೇಳ್ತಾ ಇದಾರೆ ನೋಡ್ರಿ, ಅಂಡ್ ಅದರ್ಸ್ ಆರ್ ಗುಡ್ ಅಂತ ಕೊಟ್ಟಿದ್ದಾರೆ. ಈಗ Noori will buy a pen if it is good, but will not buy if it is defective. Okay, ಈಗ ಚೆನ್ನಾಗಿದ್ರೆ ಬೈ ಮಾಡ್ತಾಳೆ, ಇಲ್ಲಾಂದ್ರೆ ಇಲ್ಲ. ಈಗ ಅವ್ರು ಏನ್ ಕೊಟ್ಟಿದ್ದಾರೆ? The shopkeeper draws one pen at random and gives it to her. What is the probability that she will buy it? ಯಾವಾಗ ಬೈ ಮಾಡ್ತಾಳೆ? ಗುಡ್ ಇದ್ರೆ ಬೈ ಮಾಡ್ತಾಳೆ. Probability of she will buy it ಬಂದ್ಬಿಟ್ಟು ಟೋಟಲ್ ಎಷ್ಟು ಪೆನ್ ಇದಾವೆ? ಟೋಟಲ್ ಬಂದ್ಬಿಟ್ಟು 144 ಪೆನ್ ಇದಾವೆ. ಯಾವಾಗ ಬೈ ಮಾಡ್ತಾಳೆ? ಗುಡ್ ಪೆನ್ ಇದ್ರೆ ಬೈ ಮಾಡ್ತಾಳೆ. ಸೊ ಗುಡ್ ಪೆನ್ ಎಷ್ಟಿದಾವೆ? 124 ಇದಾವೆ. ಓಕೆ, ಈ ನೀವು ಕ್ಯಾನ್ಸಲ್ ಮಾಡಿದ್ರೆ 2 6 ಜಾ 2 2 ಜಾ 2 7 ಜಾ 2 2 ಜಾ ಮತ್ತೆ ಕ್ಯಾನ್ಸಲ್ ಮಾಡಿದ್ರೆ 2 3 ಜಾ 2 1 ಜಾ 2 36 ಜಾ. ಸೊ ಆನ್ಸರ್ ಏನ್ ಬಂತು? 31/36. ಓಕೆ, ಇದು ಬಂದ್ಬಿಟ್ಟು ಫಸ್ಟ್ ಕ್ವಶನ್ ಆನ್ಸರ್. ಈಗ ಸೆಕೆಂಡ್ ಏನ್ ಕೇಳಿದಾರೆ? ಶಿ ವಿಲ್ ನಾಟ್ ಬೈ ಇಟ್ ಅಂತ ಕೇಳಿದಾರೆ. ಪ್ರಾಪರ್ಟಿ ಆಫ್ ಶಿ ವಿಲ್ ನಾಟ್ ಬೈ ಇಟ್. ಓಕೆ, ಅವಳು ಯಾವಾಗ ಬೈ ಮಾಡಲ್ಲ? ಟೋಟಲ್ 144 ಅಲ್ಲಿ ಓಕೆ ಡಿಫೆಕ್ಟಿವ್ ಎಷ್ಟು? 20. ಆ 20 ಪೆನ್ ಇದ್ದಾಗ ಬೈ ಮಾಡಲ್ಲ. ಸೊ ಟೋಟಲ್ ಡಿಫೆಕ್ಟಿವ್ ಎಷ್ಟು? 20/144. ಕ್ಯಾನ್ಸಲ್ ಮಾಡಿದ್ರೆ 2 10 ಜಾ 2 72 ಜಾ 2 5 ಜಾ 2 36 ಜಾ. ಸೊ ಪ್ರಾಬಬಿಲಿಟಿ ಬಂದ್ಬಿಟ್ಟು ಏನು? 5/36. ಓಕೆ, ಸೊ ನಿಮ್ಗೆ ಏನ್ ಗೊತ್ತಾಗ್ಬೇಕಂತಂದ್ರೆ ಯಾವಾಗ ಬೈ ಮಾಡ್ತಾರೆ ಅಂದ್ರೆ ಪ್ರಾಬಬಿಲಿಟಿ 31/36. ಯಾವಾಗ ಬೈ ಮಾಡಲ್ಲ ಅಂದ್ರೆ ಪ್ರಾಬಬಿಲಿಟಿ ಎಷ್ಟು? 5/36. ಓಕೆನಾ? ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಪ್ರಾಬಬಿಲಿಟಿದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಓಕೆ, ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.